ಪ್ರೀವಿಯಸ್ 5 ಇಯರ್ ಕ್ವೆಶನ್ ಪೇಪರ್ ನೋಡಿದ್ರೆ 5 ಇಯರಲ್ಲಿ ಒಂದೇ ಸಲ ಬಂದಿತ್ತು ಒಂದು ಕ್ವೆಶನ್. ಓಕೆ, ಅದಕ್ಕೂ ಮುಂಚೆ ಪ್ರತಿ ಸಲ ಕ್ವೆಶನ್ ಬರ್ತಾ ಇತ್ತು. KCET ಇಷ್ಟೊಳಗೆ ಏನು ಮಾಡ್ತಾ ಇದ್ರು ಅಂದರೆ, ಕ್ವೆಶನ್ ಯೂಸ್ ಟು ಕಮ್ ಐದರ್ ಫ್ರಮ್ ದಿಸ್ ಚಾಪ್ಟರ್, ಇದು ಈ ಚಾಪ್ಟರಿಂದ ಕ್ವೆಶನ್ ಇಲ್ಲ ಅಂದರೆ ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನಿಂದ ಕ್ವೆಶನ್ ಕೊಡ್ತಾ ಇದ್ರು. ಗ್ಲೂಕೋಕಾರ್ಟಿಕಾಯ್ಡ್ಸ್ ಏನು, ದೇ ಆರ್ ಇನ್ವಾಲ್ವ್ಡ್ ಇನ್ ಗ್ಲೂಕೋಸ್ ಮೆಟಬಾಲಿಸಮ್. ದೇ ಆರ್ ಆಲ್ಸೋ ಕಾಲ್ಡ್ as cortisol. ಸೊ ಆನ್ಸರ್ ಇಸ್ ಎ. ಹೆಲೋ ಎವ್ರಿವಾನ್, ಹೇಗಿದ್ದೀರಾ ಮಕ್ಕಳೇ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಮಕ್ಕಳೇ, ಇದು ನನ್ನ ಲಾಸ್ಟ್ ಸೂಪರ್ 30 ಟಾರ್ಗೆಟ್ KCET ಸೀರೀಸ್ನ ವಿಡಿಯೋ ಆಗಿದೆ. ಸೊ ಈ ವಿಡಿಯೋ ಅಂತೂ ನೀವು ನೋಡಲೇಬೇಕು, ಯಾಕಂದರೆ ಇದು ಲಾಸ್ಟ್. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇವತ್ತು ನಾವು ಡಿಸ್ಕಸ್ ಮಾಡುವಂತಹ ಚಾಪ್ಟರ್ ಯಾವುದು ಅಂದರೆ ಕೆಮಿಕಲ್ ಕೋಆರ್ಡಿನೇಷನ್ ಆ್ಯಂಡ್ ಇಂಟಗ್ರೇಷನ್, ದಟ್ ಇಸ್ ಆಫ್ ಕ್ಲಾಸ್ 11 ಸ್ಟ್ಯಾಂಡರ್ಡ್ನ ಲಾಸ್ಟ್ ಚಾಪ್ಟರ್ ಇದು. ಹಾಗೆ ನಿಮ್ಮ ಟಾರ್ಗೆಟ್ KCET ಸೀರೀಸ್ನ ಲಾಸ್ಟ್ ಚಾಪ್ಟರ್ ಆಗಿದೆ. ಸೊ ಈ ಚಾಪ್ಟರಿಂದ ಏನೇನು ಕ್ವೆಶನ್ಸ್ ಬರುತ್ತೆ, ಚಾಪ್ಟರ್ ವೇಟೇಜ್ ಏನು, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಯಾವುದು, ಸೊ ಇದರ ಬಗ್ಗೆ ಕ್ವಿಕ್ ಆಗಿ ಡಿಸ್ಕಸ್ ಮಾಡುವ. ಸೊ ವಾಟ್ ಎಕ್ಸಾಕ್ಟ್ಲಿ ವಿ ವಿಲ್ ಬಿ ಕವರಿಂಗ್ ಇನ್ ಟುಡೇಸ್ ಕ್ಲಾಸ್? ವಿ ವಿಲ್ ಬಿ ಕವರಿಂಗ್ ಚಾಪ್ಟರ್ ವೇಟೇಜ್. ಚಾಪ್ಟರ್ ವೇಟೇಜ್ ಅಂದರೆ ಈ ಚಾಪ್ಟರಿಂದ ಎಷ್ಟು ಕ್ವೆಶನ್ಸ್ ಬರ್ತಾ ಇದೆ ಪ್ರತಿ ವರ್ಷ ಅಂತ. ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂದರೆ ಯಾವ ಕಾನ್ಸೆಪ್ಟ್ಸಿಂದ ನೀವು ಸ್ಟಡಿ ಮಾಡ್ಕೊಂಡು ಹೋಗಲೇಬೇಕು, ವಿಚ್ ಆರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ಅದರ ಬಗ್ಗೆ ನೋಡ್ಲಿಕ್ಕಿದ್ದೀವಿ. ಹಾಗೆ ಇಂಪಾರ್ಟೆಂಟ್ ಕ್ವೆಶನ್ಸ್, ಸೊ ಯಾವ ಕ್ವೆಶನ್ಸ್ ಸಾಲ್ವ್ ಮಾಡ್ಕೊಂಡು ಹೋಗಲೇಬೇಕು. ಸೊ ವಿ ವಿಲ್ ಬಿ ಗಿವಿಂಗ್ ಯು ಕ್ವೆಶನ್ಸ್ ಆಸ್ ವೆಲ್. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಚಾಪ್ಟರ್ ವೇಟೇಜ್, ಈ ಚಾಪ್ಟರಿಂದ ಎಷ್ಟು ಕ್ವೆಶನ್ಸ್ ಬರಬಹುದು ಅಥವಾ ಬರ್ತಾ ಇದೆ, ಬಂದಿದೆ, ನಾಟ್ ಮೋರ್ ದೆನ್ 1. ಸೊ ಒಂದು ಕ್ವೆಶನ್ ಈ ಚಾಪ್ಟರಿಂದ ಬರುತ್ತೆ. ಓಕೆ, ಸೊ ನಾವು ಪ್ರೀವಿಯಸ್ 5 ಇಯರ್ ಕ್ವೆಶನ್ ಪೇಪರ್ ನೋಡಿದ್ರೆ 5 ಇಯರಲ್ಲಿ ಒಂದೇ ಸಲ ಬಂದಿತ್ತು ಒಂದು ಕ್ವೆಶನ್. ಓಕೆ, ಅದಕ್ಕೂ ಮುಂಚೆ ಪ್ರತಿ ಸಲ ಕ್ವೆಶನ್ ಬರ್ತಾ ಇತ್ತು. ಓಕೆ, ಸೊ ಆ್ಯಕ್ಚುಲಿ ಏನು ಮಾಡ್ತಾರೆ ಅಂದರೆ KCET ಇಷ್ಟೊಳಗೆ ಏನು ಮಾಡ್ತಾ ಇದ್ರು ಅಂದರೆ, ಕ್ವೆಶನ್ ಯೂಸ್ ಟು ಕಮ್ ಐದರ್ ಫ್ರಮ್ ದಿಸ್ ಚಾಪ್ಟರ್, ಇದು ಈ ಚಾಪ್ಟರಿಂದ ಕ್ವೆಶನ್ ಇಲ್ಲ ಅಂದರೆ ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನಿಂದ ಕ್ವೆಶನ್ ಕೊಡ್ತಾ ಇದ್ರು. ಓಕೆ, ಆದರೆ ನಿಮಗೆ ಗೊತ್ತಿರೋ ಹಾಗೆ ಈ ಸಲ ಕೆಲವು ಚಾಪ್ಟರ್ಸ್ ಡಿಲೀಟ್ ಆದ ಕಾರಣ ಈ ಚಾಪ್ಟರಿಂದ ಸಹ ಕ್ವೆಶನ್ ಬರೋ ಚಾನ್ಸ್ ಇರುತ್ತೆ. ಓಕೆ, ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ 1 ಕ್ವೆಶನ್, ನಾಟ್ ಮೋರ್ ದೆನ್ 1. ಸೊ ಅದು ಚಾಪ್ಟರ್ ವೇಟೇಜ್. ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು, ಈ ಚಾಪ್ಟರಿಂದ ಯಾವ ಕಾನ್ಸೆಪ್ಟ್ಸಿಂದ ಕ್ವೆಶನ್ ಬರಬಹುದು, ಬರ್ತಾ ಇದೆ, ಬಂದಿದೆ. ಸೊ ಲೆಟ್ಸ್ ಅನಲೈಸ್. 2021 KCET 2021ನಲ್ಲಿ ಹಾರ್ಮೋನ್ಸ್ ಆ್ಯಂಡ್ ಫಂಕ್ಷನ್ ಹೇಳೋ ಕಾನ್ಸೆಪ್ಟಿಂದ ಕ್ವೆಶನ್ಸ್ ಬಂದಿದೆ. ಆ್ಯಕ್ಚುಲಿ ಹಾರ್ಮೋನ್ಸ್ ಆ್ಯಂಡ್ ಫಂಕ್ಷನ್ ಹೇಳೋ ಅಂಥದ್ದು ದಟ್ಸ್ ವಾಟ್ ಎಂಟೈರ್ ಚಾಪ್ಟರ್ ಸೇಸ್ ಅಲ್ವಾ. ಸೊ ಸ್ವಲ್ಪ ಟ್ರಿಕ್ಕಿ ಡಿಸೈಡ್ ಮಾಡುವಂಥದ್ದು ಯಾವುದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ. ಏನು ಬೇಕಾದರೂ ಫಂಕ್ಷನ್ ಕೊಡ್ಬೋದು, ಯಾವ ಹಾರ್ಮೋನ್ಸ್ ಫಂಕ್ಷನ್ ಕೊಟ್ಟು ಹಾರ್ಮೋನ್ನ ಏನು ಹೆಸರು ಕೊಡ್ಬೋದು. ಸೊ ಎಂಟೈರ್ ಚಾಪ್ಟರ್ ಇಸ್ ಇಂಪಾರ್ಟೆಂಟ್ ಇನ್ ದ್ಯಾಟ್ ವೇ. ಅದಕ್ಕೂ ಮುಂಚೆ 2018ನಲ್ಲಿ ನೋಡಿದ್ರೆ ಎಡ್ರಿನಲ್ ಗ್ಲ್ಯಾಂಡ್ ಹಾರ್ಮೋನ್ಸ್ ಬಗ್ಗೆ ಕ್ವೆಶನ್ ಬಂದಿದೆ. ಅದಕ್ಕೂ ಮುಂಚೆ PTH ಮತ್ತು TCT ರಿಗಾರ್ಡಿಂಗ್ ಕ್ಯಾಲ್ಶಿಯಂ ಬ್ಯಾಲೆನ್ಸ್, ಪ್ಯಾರಾಥೈರಾಯ್ಡ್ ಹಾರ್ಮೋನ್ ಮತ್ತು ಏನು ಥೈರೋಕ್ಯಾಲ್ಸಿಟೋಸಿನ್ ಹಾರ್ಮೋನ್ ಬಗ್ಗೆ ಕ್ವೆಶನ್ ಬಂದಿದೆ. ಅದಕ್ಕೂ ಮುಂಚೆ ಮೆಲಟೋನಿನ್ ಬಗ್ಗೆ, ಪೀನಿಯಲ್ ಗ್ಲ್ಯಾಂಡಲ್ಲಿ ಪ್ರೊಡ್ಯೂಸ್ ಆಗೋ ಮೆಲಟೋನಿನ್ ಬಗ್ಗೆ ಕ್ವೆಶನ್ ಬಂದಿದೆ. 2015ನಲ್ಲಿ ಕಂಬೈನ್ಡ್ ಕ್ವೆಶನ್ ಹಾರ್ಮೋನ್ಸ್ ಆ್ಯಂಡ್ ಫಂಕ್ಷನ್ ಇನ್ ಜನರಲ್ ಆಗಿ ಬಂದಿದೆ. 2014ನಲ್ಲಿ ಹೈಪೋಥಲಾಮಸ್ನ ಚಾರ್ಟ್, ಹೇಗೆ ಹೈಪೋಥಲಾಮಸ್ ಪಿಟ್ಯೂಟರಿ ಗ್ಲ್ಯಾಂಡನ್ನು ಕಂಟ್ರೋಲ್ ಮಾಡುತ್ತೆ, ಸೊ ಆ ರಿಲೇಟೆಡ್ ಆಗಿ ಚಾರ್ಟ್ ರಿಲೇಟೆಡ್ ಆಗಿ ಒಂದು ಕ್ವೆಶನ್ ಬಂದಿದೆ. ಸೊ ಸಮ್ಮರಿಯಲ್ಲಿ ನಾನು ಹೇಳಬೇಕಾದ್ರೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಯಾವುದು ಅಂತ ವಿ ಕಾಂಟ್ ಸೇ. ಈ ಚಾಪ್ಟ್ರಲ್ಲಿ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಬೇರೆ ಚಾಪ್ಟ್ರಲ್ಲಿ ನಾನು ಆಲ್ರೆಡಿ ಹೇಳಿದ್ದೇನಲ್ವ, ಆದರೆ ಈ ಚಾಪ್ಟ್ರಲ್ಲಿ ಐ ಆಮ್ ಸೋ ಸಾರಿ, ಐ ಕಾಂಟ್ ಸೇ. ಹೌದು, ನಾವು ಬೇಸ್ಡ್ ಅಪಾನ್ ದ ಪ್ರೀವಿಯಸ್ ಇಯರ್ ಕ್ವೆಶನ್ಸ್, ನಾವು ಪ್ರೀವಿಯಸ್ ಇಯರ್ ಕ್ವೆಶನ್ಸನ್ನು ನೋಡುವ, ಅದು ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರುತ್ತೆ. ಹಾಗೆ ಸಿಮಿಲರ್ ಕ್ವೆಶನ್ಸ್ನ ನಾವು ಕ್ವಿಕ್ ಆಗಿ 1 by 1 ಆಗಿ ಸಾಲ್ವ್ ಮಾಡುವ. ಸೊ ಫಸ್ಟ್ ಕ್ವೆಶನ್ ನೋಡಿ, KCET 2021 ಕ್ವೆಶನ್. ನಾನು ಈಗಷ್ಟೇ ಅಂದೆ ಅಲ್ವಾ, ಹಾರ್ಮೋನ್ ಆ್ಯಂಡ್ ಇಟ್ಸ್ ಫಂಕ್ಷನ್ ರಿಲೇಟೆಡ್ ಆಗಿ ಒಂದು ಕ್ವೆಶನ್ ಅಂತ ಇಲ್ಲಿದೆ ನೋಡಿ. ಸೊ ಇದು ಮ್ಯಾಚ್ ದ ಫಾಲೋವಿಂಗ್ ಕ್ವೆಶನ್. ಕಾಲಮ್ 1ನಲ್ಲಿ ಏನು ಕೊಟ್ಟಿದ್ದಾರೆ, ಕ್ಯಾಟಕೊಲಮೈನ್ಸ್.
MSH, ಥೈಮೋಸಿನ್ಸ್, ಮೆಲಟೋನಿನ್. ಡಯರ್ನಲ್ ರಿದಮ್, ಇಮ್ಯೂನ್ ರೆಸ್ಪಾನ್ಸ್, ಪಿಗ್ಮೆಂಟೇಷನ್, ಸ್ಟ್ರೆಸ್ ಹಾರ್ಮೋನ್ಸ್ ನಾವು ಮ್ಯಾಚ್ ಮಾಡಬೇಕು. ಕ್ಯಾಟೆಕೋಲಮೈನ್ಸ್ ಅಂದರೆ ಯಾವುದು? ಕ್ಯಾಟೆಕೋಲಮೈನ್ಸ್ ಅಂದರೆ ಎಡ್ರಿನಾಲಿನ್, ನಾರ್ ಎಡ್ರಿನಾಲಿನ್. ಅದರ ಫಂಕ್ಷನ್ ಏನು? ದೇ ಆರ್ ಸ್ಟ್ರೆಸ್ ಹಾರ್ಮೋನ್. ಒನ್ ಈಸ್ ಎಸ್. MSH ಏನು? ಮೆಲನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಏನು ಪಿಟ್ಯುಟರಿ ಗ್ಲ್ಯಾಂಡ್, ಇಂಟರ್ಮೀಡಿಯೇಟ್ ಪಿಟ್ಯುಟರಿ ಗ್ಲ್ಯಾಂಡಿಂದ ಪ್ರೊಡ್ಯೂಸ್ ಆಗುವಂತಹ ಹಾರ್ಮೋನ್ ಇದು ಮೆಲನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಏನು ಮಾಡುವಂಥದ್ದು? ದೇ ವಿಲ್ ಬಿ ಸ್ಟಿಮ್ಯುಲೇಟಿಂಗ್ ದ ಮೆಲನೋಸೈಟ್, ರೈಟ್? ದಟ್ ಈಸ್ ಫಾರ್ ದ ಪಿಗ್ಮೆಂಟೇಷನ್ ಪರ್ಪಸ್. ಮೆಲಾನಿನ್ ಏನು? ಪಿಗ್ಮೆಂಟ್ ಅಲ್ವಾ? ಸೊ ಮೆಲಾನಿನ್ ಪ್ರೊಡ್ಯೂಸ್ ಮಾಡೋ ಹಾಗೆ ಮಾಡುವಂಥ ಹಾರ್ಮೋನ್ ಯಾವುದು? MSH, ಮೆಲನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಇದು ಪಿಟ್ಯುಟರಿ ಹಾರ್ಮೋನ್. ಥೈಮೋಸಿನ್ಸ್, ಥೈಮಸ್ ಗ್ಲ್ಯಾಂಡಿಂದ ಪ್ರೊಡ್ಯೂಸ್ ಆಗುವಂಥ ಹಾರ್ಮೋನ್ ಥೈಮೋಸಿನ್. ದೇ ವಿಲ್ ಬಿ ಹೆಲ್ಪಿಂಗ್ ಇನ್ ಫಾರ್ಮೇಷನ್, ಮೆಚುರೇಷನ್ ಆಫ್ ಟಿ ಸೆಲ್ಸ್. ಸೊ ಇಮ್ಯೂನ್ ರೆಸ್ಪಾನ್ಸ್ ಇದರ ಫಂಕ್ಷನ್ ಆಗಿರುತ್ತೆ. ಮೆಲಟೋನಿನ್ ಪೀನಿಯಲ್ ಗ್ಲ್ಯಾಂಡಿಂದ ಪ್ರೊಡ್ಯೂಸ್ ಆಗುವಂಥ ಹಾರ್ಮೋನ್. ಇದರ ಫಂಕ್ಷನ್ ಏನು? ಡಯೂರ್ನಲ್ ರಿದಮ್, ಸರ್ಕ್ಯಾಡಿಯನ್ ರಿದಮ್, ಡಯೂರ್ನಲ್ ರಿದಮ್, ಸ್ಲೀಪ್ ವೇಕ್ ಸೈಕಲಿಗೆ ಬೇಕಾಗುವಂಥ ಹಾರ್ಮೋನ್. ಸೊ 1 ಈಸ್ ಎಸ್, 1 ಈಸ್ ಎಸ್, 2 ಈಸ್ ಆರ್, 3 ಈಸ್ ಕ್ಯೂ, 4 is P. So answer now, answer is A. Next question. The hormone of fright, fight, flight. Fright ಅಂದ್ರೇನು? ಭಯ. ಫೈಟ್ ಅಂದ್ರೇನು? ಫೈಟ್, ಜಗಳ ಮಾಡು, ಆಂಗರ್ ಟೈಮಲ್ಲಿ. ಫ್ಲೈಟ್ ಅಂದ್ರೇನು? ಹಾರೋ ಅಂಥದ್ದು. ಸೊ ಈ ಹಾರ್ಮೋನ್ಸ್ ಏನಿದೆ, ಕೆಟೆಕೋಲಮೈನ್ಸ್, ಎಡ್ರಿನಾಲಿನ್ ಆರ್ ಎಡ್ರಿನಾಲಿನ್, ಅದಕ್ಕೆ ಇನ್ನೊಂದು ಹೆಸರು ಏನಂದರೆ ಹಾರ್ಮೋನ್ಸ್ ಆಫ್ ಫ್ರೈಟ್, ಫೈಟ್, ಫ್ಲೈಟ್. ಸೊ ಆನ್ಸರ್ ಏನಾಗಬೇಕು? ಎಡ್ರಿನಾಲಿನ್, ನಾರ್ ಎಡ್ರಿನಾಲಿನ್, ದೇ ಆರ್ ಫೈಟ್, ಫ್ರೈಟ್, ಫ್ಲೈಟ್ ಹಾರ್ಮೋನ್ಸ್. ನೆಕ್ಸ್ಟ್ ಕ್ವೆಶ್ಚನ್. ಇದು 2018 ಬಂದಿರುವಂಥ ಕ್ವೆಶನ್, 2017ನ ಕ್ವೆಶನ್, KCET 2017 ಕ್ವೆಶನ್ ನೋಡುವ. ದ ಹಾರ್ಮೋನ್ಸ್ ಇನ್ವಾಲ್ವ್ಡ್ ಇನ್ ಮೇಂಟೈನಿಂಗ್ ಕ್ಯಾಲ್ಶಿಯಂ ಬ್ಯಾಲೆನ್ಸ್ ಇನ್ ದ ಹ್ಯೂಮನ್ ಬಾಡಿ. ಕ್ಯಾಲ್ಶಿಯಂ ಬ್ಯಾಲೆನ್ಸ್ ಇನ್ ದ ಹ್ಯೂಮನ್ ಬಾಡಿ ಅಂದರೆ ಕ್ಯಾಲ್ಶಿಯಂ ಹೋಮಿಯೋಸ್ಟಾಸಿಸ್ಗೆ ಬೇಕಾಗುವಂಥ ಹಾರ್ಮೋನ್ ಯಾವುದು? ದಟ್ ಇಸ್ PTH ಮತ್ತು TCT. PTH ಅಂದ್ರೇನು? ಪ್ಯಾರಾಥೈರಾಯ್ಡ್ ಹಾರ್ಮೋನ್. TCT ಅಂದ್ರೇನು? ಥೈರೋಕ್ಯಾಲ್ಸಿಟೋಸಿನ್. PTH ಏನು ಮಾಡುವಂಥದ್ದು? ದೇ ವಿಲ್ ಬಿ ಇನ್ಕ್ರೀಸಿಂಗ್ ದ ಬ್ಲಡ್ ಕ್ಯಾಲ್ಶಿಯಂ ಲೆವೆಲ್. ಆದರೆ TCT ಏನು? ದೇ ಆರ್ ಆಂಟಗಾನಿಸ್ಟ್ ಟು PTH. ದೇ ವಿಲ್ ಬಿ ಟ್ರೈಂಗ್ ಟು ರೆಡ್ಯೂಸ್ ದ ಬ್ಲಡ್ ಗ್ಲೂಕೋಸ್, ಬ್ಲಡ್ ಕ್ಯಾಲ್ಶಿಯಂ ಲೆವೆಲ್, ಆ್ಯಂಡ್ ದೇ ವಿಲ್ ಬಿ ಆ್ಯಡಿಂಗ್ ಇಟ್ ಟು ದ ಬೋನ್ಸ್. ಸೊ ಈ ಎರಡು ಹಾರ್ಮೋನಿಂದ ದೇರ್ ಇಸ್ ಗೋಯಿಂಗ್ ಟು ಬಿ ಕ್ಯಾಲ್ಶಿಯಂ ಹೋಮಿಯೋಸ್ಟಾಸಿಸ್, ಕ್ಯಾಲ್ಶಿಯಂ ಬ್ಯಾಲೆನ್ಸ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, 2019ನ ಕ್ವೆಶನ್ ಒಂದು. ದ ಹಾರ್ಮೋನ್ ಮೆಲಟೋನಿನ್ ಇಸ್ ಸೆಕ್ರೀಟೆಡ್ ಬೈ ದ ಗ್ಲ್ಯಾಂಡ್. ಸಾರಿ, ಇದು 2019 ಅಲ್ಲ, 2016ನ ಕ್ವೆಶನ್ ಇದು. ದಿ ಹಾರ್ಮೋನ್ ಮೆಲಟೋನಿನ್ ಇಸ್ ಸೆಕ್ರೀಟೆಡ್ ಬೈ ದ ಗ್ಲ್ಯಾಂಡ್. ಈಗಷ್ಟು ಡಿಸ್ಕಸ್ ಮಾಡಿದ್ವಿ, ದ ಸ್ಮಾಲೆಸ್ಟ್ ಗ್ಲ್ಯಾಂಡ್ ಇನ್ ದ ಬಾಡಿ, ದಟ್ ಇಸ್ ಪೀನಿಯಲ್ ಗ್ಲ್ಯಾಂಡ್, ವಿಲ್ ಬಿ ಸೆಕ್ರೀಟಿಂಗ್ ಮೆಲಟೋನಿನ್ ಹಾರ್ಮೋನ್. ಸ್ಲೀಪ್ ವೇಕ್ ಸೈಕಲ್ಗೆ ಬೇಕಾಗುವಂಥ ಹಾರ್ಮೋನ್. ಸಿಲೆಕ್ಟ್ ದ ಮಿಸ್ ಮ್ಯಾಚ್ ಫ್ರಮ್ ದ ಫಾಲೋವಿಂಗ್. ಮಿಸ್ ಮ್ಯಾಚ್, ಮ್ಯಾಚ್ ಅಲ್ಲ, ಮಿಸ್ ಮ್ಯಾಚ್. ಏನಾಗಬೇಕು ಆನ್ಸರ್ ಇಲ್ಲಿ? ಪ್ರೋಲ್ಯಾಕ್ಟಿನ್. ಪ್ರೋಲ್ಯಾಕ್ಟಿನ್ ಅಂತ ಹೇಳುವಂಥದ್ದು ದೇಯ ಮೇನ್ ಫಂಕ್ಷನ್ ಇಸ್ ಮಿಲ್ಕ್ ಪ್ರೊಡಕ್ಷನ್ ಇನ್ ಮ್ಯಾಮರಿ ಗ್ಲ್ಯಾಂಡ್. Prolactin, as the name say, prolactin. Oxytocin, contraction of the uterine muscle during the delivery of the baby. So idella match actually, they are correct function of this hormone. Glucagon na function enu? Glucagon will be increasing the blood glucose level. Hege? By glycogenolysis, gluconeogenesis. So how do glucagon na function? Glycogenolysis, glycogen na break ಮಾಡಿ glucose na release ಮಾಡಿ. That's how blood glucose will be increased. Insulin, gluconeogenesis alla. So insulin ಏನು ಮಾಡುತ್ತೆ? Insulin will be utilizing the glucose that is present in the blood. Glycolysis ಮಾಡುತ್ತೆ insulin. It will be causing for glycolysis. ಅದಲ್ಲ ಅಂದರೆ ಗ್ಲೈಕೋಜನ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಗ್ಲೈಕೋಜೆನೆಸಿಸ್ ಪ್ರೊಡ್ಯೂಸ್ ಮಾಡುವಂಥ ಹಾರ್ಮೋನ್ ಯಾವುದು? ಇನ್ಸುಲಿನ್. ಸೊ ಇದು ಮಿಸ್ ಮ್ಯಾಚ್ ಅಂದರೆ ದಿಸ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್. ಯಾಕಂದರೆ ಇನ್ಸುಲಿನ್ನ ಫಂಕ್ಷನ್ ಗ್ಲುಕೋನಿಯೋಜೆನೆಸಿಸ್ ಅಲ್ಲ, ಗ್ಲುಕಗಾನ್ನ ಫಂಕ್ಷನ್ ಗ್ಲುಕೋನಿಯೋಜೆನೆಸಿಸ್. ನೆಕ್ಸ್ಟ್ ಕ್ವೆಶನ್. ಸೊ 2014 ಕೇಳಿರುವಂತಹ ಕ್ವೆಶನ್, ಹೈಪೋಥಾಲಮಸ್ ರಿಲೇಟೆಡ್ ಆಗಿ ಒಂದು ಚಾರ್ಟ್ ಇದೆ ನೋಡಿ. ಹೈಪೋಥಾಲಮಸ್ ವಿಲ್ ಬಿ ಆಕ್ಟಿಂಗ್ ಅಪಾನ್ ಎ ಅಂದ್ರೆ ಏನು? ಪಿಟ್ಯೂಟರಿ. ಓಕೆ, ಪಿಟ್ಯೂಟರಿ ವಿಲ್ ಬಿ ಆಕ್ಟಿಂಗ್ ಅಪಾನ್ ಓವರಿ ಆ್ಯಂಡ್ ಟೆಸ್ಟಿಸ್ ಥ್ರೂ ಬಿ ಆ್ಯಂಡ್ ಸಿ. ಸೊ ಎ ಅಂದ್ರೆ ಏನು ಅಂತ ಕ್ವೆಶನ್. ವಾಟ್ ಈಸ್ ಎ? Actually, hypothalamus will be releasing A. That released A will be acting upon pituitary gland. That's what A means. Hypothalamus A ಅನ್ನು ರಿಲೀಸ್ ಮಾಡುತ್ತೆ. ಆ ರಿಲೀಸ್ಡ್ ಆದಂತಹ A ಹಾರ್ಮೋನ್ ಏನಿದೆ ಅದು ಪಿಟ್ಯೂಟರಿ ಗ್ಲ್ಯಾಂಡ್ ಮೇಲೆ ಆಕ್ಟ್ ಮಾಡುವಂಥದ್ದು. ಸೊ ದಟ್ಸ್ ಹೌ ಪಿಟ್ಯೂಟರಿ ಗ್ಲ್ಯಾಂಡ್ ವಿಲ್ ಬಿ ರಿಲೀಸಿಂಗ್ B and C.
ಸೊ ಎ ಏನು? ಎ ಇಸ್ ನಥಿಂಗ್ ಬಟ್ gonadotropin releasing hormone. Okay, gonadotropin releasing hormone. So gonadotropin releasing hormone will be acting upon pituitary gland. So idrindagi ಏನಾಗುತ್ತೆ? We get to see pituitary gland releasing another two hormones that will be acting upon ovary and testis. So B and C hormone ಏನು? cause of GnRH, FSH ಮತ್ತೆ LH ಪ್ರೊಡ್ಯೂಸ್ ಆಗಿ that will be acting upon ovary and testis. FSH LH pituitary hormone. So answer ಏನಾಗಬೇಕು? D. So A is GnRH, B is FSH, C is LH. So luteinizing hormone will be acting upon testis, so that Leydig cells will be producing testosterone. FSH follicle stimulating hormone ಇಂದಾಗಿ follicle develop ಆಗಿ ovum produce ಆಗುವಂಥದ್ದು. That's how ovum. So answer is D. Next question. A steroidal hormone which regulate glucose metabolism. ಯಾವುದದು steroidal hormone that will be maintaining glucose metabolism? ಸೊ ನಾವು ಎಡ್ರಿನಲ್ ಕಾರ್ಟೆಕ್ಸ್ ಅಲ್ಲಿ ಗ್ಲೂಕೋಕಾರ್ಟಿಕಾಯ್ಡ್ಸ್ ಅಂತ ಹೇಳೋ ಹಾರ್ಮೋನ್ ರಿಲೀಸ್ ಆಗುವಂತಹ ಪ್ರೊಸೆಸ್ ಅನ್ನ ನೋಡ್ತೇವೆ. ಸೊ ಗ್ಲೂಕೋಕಾರ್ಟಿಕಾಯ್ಡ್ಸ್ ಏನು? ದೇ ಆರ್ ಇನ್ವಾಲ್ವ್ಡ್ ಇನ್ ಗ್ಲೂಕೋಸ್ ಮೆಟಬಾಲಿಸಮ್. ದೇ ಆರ್ ಆಲ್ಸೋ ಕಾಲ್ಡ್ as ಕಾರ್ಟಿಸಾಲ್. ಸೊ ಆನ್ಸರ್ ಇಸ್ ಎ. ನೆಕ್ಸ್ಟ್ ಕ್ವೆಶ್ಚನ್. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಸೆಕೆಂಡ್ ಮೆಸೆಂಜರ್ ಇನ್ ಹಾರ್ಮೋನ್ ಆಕ್ಷನ್? ಸೊ ಎರಡು ತರದ ಹಾರ್ಮೋನಲ್ ಆಕ್ಷನ್ ಇದೆ. ಫಾರ್ ಪ್ರೋಟೀನ್ ಹಾರ್ಮೋನ್, ಇನ್ನೊಂದು ಫಾರ್ ಸ್ಟಿರಾಯ್ಡಲ್ ಹಾರ್ಮೋನ್. ಸೊ ನಾನ್ ಸ್ಟಿರಾಯ್ಡಲ್ ಹಾರ್ಮೋನ್ ಮತ್ತೆ ಸ್ಟಿರಾಯ್ಡಲ್ ಹಾರ್ಮೋನ್, ಸೊ ಎರಡು ತರದ ಹಾರ್ಮೋನಲ್ ಆಕ್ಷನ್ ಇರುತ್ತೆ. ಸೊ ಈ ನಾನ್ ಸ್ಟಿರಾಯ್ಡಲ್ ಹಾರ್ಮೋನ್ ಅಂದ್ರೆ ಈ ಪೆಪ್ಟೈಡ್ ಹಾರ್ಮೋನ್ಸ್ ಎಲ್ಲ ಏನಿರುತ್ತೆ, ಸೊ ಹೌ ದೇ ವಿಲ್ ಬಿ ಆಕ್ಟಿಂಗ್? ಸೊ ದೇ ವಿಲ್ ಬಿ ಆಕ್ಟಿಂಗ್ ವಿತ್ ದ ಹೆಲ್ಪ್ ಆಫ್ ಸೆಕೆಂಡರಿ ಮೆಸೆಂಜರ್ಸ್. ಸ್ಟಿರಾಯ್ಡಲ್ ಹಾರ್ಮೋನ್ ಹೇಗೆ ಆಕ್ಟ್ ಮಾಡುವಂಥದ್ದು? ದೇ ವಿಲ್ ಬಿ ಡೈರೆಕ್ಟ್ಲಿ ಗೋಯಿಂಗ್ ಅಂಡ್ ಬೈಂಡಿಂಗ್ ಟು ದ ಏನು ಇಂಟ್ರಾಸೆಲ್ಯುಲರ್ ರಿಸೆಪ್ಟರ್. ಓಕೆ, ಆದರೆ ನಾನ್ ಸ್ಟೆರಾಯ್ಡಲ್ ಹಾರ್ಮೋನ್ ಲೈಕ್ ಪೆಪ್ಟೈಡ್ ಹಾರ್ಮೋನ್, ಪ್ರೋಟೀನ್ ಹಾರ್ಮೋನ್, ದೇ ವಿಲ್ ಬಿ ನಾಟ್ ಏಬಲ್ ಟು ಡೈರೆಕ್ಟ್ಲಿ ಎಂಟರ್ ಆರ್ ಶೋ ದ ಹಾರ್ಮೋನಲ್ ಆಕ್ಷನ್, ಬಟ್ ದೇ ವಿಲ್ ಬಿ ಯೂಸಿಂಗ್ ಸೆಕೆಂಡರಿ ಮೆಸೆಂಜರ್ಸ್. ಇಲ್ಲಿ ಕ್ವೆಶನ್ ಏನು? ಯಾವುದು ಸೆಕೆಂಡರಿ ಮೆಸೆಂಜರ್ ಅಲ್ಲ ಅಂತ. ಸೋಡಿಯಂ ಇಸ್ ನಾಟ್ ಅ ಸೆಕೆಂಡ್ ಮೆಸೆಂಜರ್. ಕ್ಯಾಂಪ್, CGMP, ಕ್ಯಾಲ್ಸಿಯಂ ಇದೆಲ್ಲ ಸೆಕೆಂಡರಿ ಮೆಸೆಂಜರ್. ನೆಕ್ಸ್ಟ್ ಕ್ವೆಶನ್. ಡ್ಯಾಶ್ ಇಸ್ ಅಮೈನೋ ಆಸಿಡ್ ಡಿರೈವ್ಡ್ ಹಾರ್ಮೋನ್. ಇಲ್ಲಿ ಅಮೈನೋ ಆಸಿಡ್ ಡಿರೈವ್ಡ್ ಹಾರ್ಮೋನ್ ಯಾವುದು ಅಂತ? ಇನ್ಸುಲಿನ್ ಹೇಳುವಂಥದ್ದು ಪೆಪ್ಟೈಡ್, ಇಟ್ಸ್ ಅ ಪ್ರೋಟೀನ್ ಹಾರ್ಮೋನ್. ಹೈಪೋಥಲಾಮಿಕ್ ಹಾರ್ಮೋನ್ಸ್ ಯಾವುದು? GnRH ಮತ್ತೆ ಎಡ್ರಿನೋಕಾರ್ಟಿಕೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್, ದೇ ಆಲ್ ಆರ್ ಪ್ರೋಟೀನ್ ಹಾರ್ಮೋನ್. ಇನ್ಸುಲಿನ್ ಇಸ್ ಪೆಪ್ಟೈಡ್ ಹಾರ್ಮೋನ್, ಇದು ಪ್ರೋಟೀನ್ ಹಾರ್ಮೋನ್. ಹೈಪೋಥಲಾಮಿಕ್ ಹಾರ್ಮೋನ್, ರಿಪಿಟೇಷನ್, ಪಿಟ್ಯೂಟರಿ ಹಾರ್ಮೋನ್ ಇರಬೇಕಿತ್ತು ಇಲ್ಲಿ ಆ್ಯಕ್ಚುಲಿ. ಸೊ ಪಿಟ್ಯೂಟರಿ ಹಾರ್ಮೋನ್ ಇರಲಿ, ಹೈಪೋಥಲಾಮಿಕ್ ಹಾರ್ಮೋನ್ ಇರಲಿ, ಇದೆಲ್ಲವೂ ಪ್ರೋಟೀನ್ ಹಾರ್ಮೋನ್. ಆದರೆ ಎಪಿನೆಫ್ರಿನ್ ಏನಿದೆ, ಎಪಿನೆಫ್ರಿನ್ ಇದು ಅಮೈನೋ ಆಸಿಡ್ ಡಿರೈವ್ಡ್ ಹಾರ್ಮೋನ್. ಸೊ ದೇ ಆರ್ ಅಮೈನ್ ಡಿರೈವ್ಡ್ ಹಾರ್ಮೋನ್, ಎಪಿನೆಫ್ರಿನ್ ಆರ್ ಎಪಿನೆಫ್ರಿನ್. ಸೊ ಆನ್ಸರ್ ಏನಾಗಬೇಕು? ಆನ್ಸರ್ ಇಸ್ ಸಿ. ಇಟ್ಸ್ ಅ ವೆರಿ ಶಾರ್ಟ್ ಏನು ಸ್ಟ್ರಕ್ಚರ್ ಇರುವಂತಹ ಒಂದು ಅಮೈನೋ ಆಸಿಡ್ ಏನು ಹಾರ್ಮೋನ್. ಸೊ ಎಪಿನೆಫ್ರಿನ್ ಏನಿದೆ, epinephrine, norepinephrine, they are also neurotransmitters. Okay, so we have question related to that. Next question nodi. Which hormone causes dilation of blood vessels, increased oxygen consumption and gluconeogenesis ಆಗಬೇಕಿತ್ತು? ಗ್ಲೂಕೋಜೆನೆಸಿಸ್, ಓಕೆ, ಕರೆಕ್ಟ್ ಇದೆ, ಕ್ವೆಶನ್ ಕರೆಕ್ಟ್ ಇದೆ, ಗ್ಲೂಕೋಜೆನೆಸಿಸ್ ಕರೆಕ್ಟ್. ಸೊ ವೆರಿ ಕನ್ಫ್ಯೂಸಿಂಗ್ ಥರದ ಕ್ವೆಶನ್ ಅಲ್ವಾ? ವ್ಯಾಸೋಡೈಲೇಟರ್ ಅಂತೆ, ಇನ್ಕ್ರೀಸ್ಡ್ ಆಕ್ಸಿಜನ್ ಕನ್ಸಂಪ್ಷನ್ ಮಾಡುತ್ತಂತೆ, ಗ್ಲೂಕೋಜೆನೆಸಿಸ್ ಮಾಡುತ್ತಂತೆ. ಗ್ಲೂಕೋಜೆನೆಸಿಸ್ ಅಂದ್ರೆ ಏನು ಫಸ್ಟಿಗೆ ಅರ್ಥ ಮಾಡ್ಕೊಳ್ವಾ? ಗ್ಲೂಕೋಜೆನೆಸಿಸ್ ಆರ್ ಆಫ್ ಟೂ ಟೈಪ್ಸ್. ಒಂದು ಆಕ್ಚುಲಿ ಗ್ಲೂಕೋಜೆನೆಸಿಸ್ ಅಂದ್ರೆ ಸಮ್ಹೌ ಮೇಕಿಂಗ್ ಗ್ಲೂಕೋಸ್. ಇಟ್ ಕ್ಯಾನ್ ಬಿ ಐದರ್ ಥ್ರೂ ಗ್ಲೈಕೋಜಿನೋಲೈಸಿಸ್ ಆರ್ ಗ್ಲೂಕೋನಿಯೋಜೆನೆಸಿಸ್. ಸೊ ಗ್ಲೂಕೋಜೆನೆಸಿಸ್ ಅಂದ್ರೆ ಗ್ಲೂಕೋಸ್ ಪ್ರೊಡ್ಯೂಸ್ ಮಾಡುವಂತಹ ಪ್ರೊಸೆಸ್ಗೆ ಗ್ಲೂಕೋಜೆನೆಸಿಸ್ ಅಂತ ಹೇಳುವಂಥದ್ದು. ಸೊ ಇಟ್ ಕ್ಯಾನ್ ಬಿ ಐದರ್ ಬೈ ಬ್ರೇಕಿಂಗ್ ಗ್ಲೈಕೋಜನ್ ಆರ್ ಬೈ producing glucose from other than carbohydrate source. Okay,
ಸರಿ. ಸೊ ಏನಾಗಬೇಕು ಇಲ್ಲಿ ಆನ್ಸರ್? ಲೆಟ್ಸ್ ಎಲಿಮಿನೇಟ್. ಇನ್ಸುಲಿನ್ ಅಲ್ಲ, ಈಗಷ್ಟೇ ನೋಡಿದ್ವಿ. ಇನ್ಸುಲಿನ್ ವಿಲ್ ಬಿ ಶೋಯಿಂಗ್ ಗ್ಲೈಕೋಲೈಸಿಸ್, ಗ್ಲೂಕೋಸನ್ನು ಯೂಸ್ ಮಾಡುವಂತಹ ಪ್ರೊಸೆಸ್. ಓಕೆ, ಅದಲ್ಲದೆ ಇನ್ಸುಲಿನ್ ಮತ್ತು ಗ್ಲೂಕಗಾನ್ ದೇ ಆರ್ ನಾಟ್ ಇನ್ವಾಲ್ವ್ಡ್ ಇನ್ ಇನ್ಕ್ರೀಸ್ಡ್ ಆಕ್ಸಿಜನ್ ಕನ್ಸಪ್ಷನ್. ನೋ. ಆದರೆ ಎಡ್ರಿನಾಲಿನ್ ನೋಡಿ. ಸೊ ಆನ್ಸರ್ ಏನಾಗಬೇಕು? ಎಡ್ರಿನಾಲಿನ್. ಬಿಕಾಸ್ ಎಡ್ರಿನಾಲಿನ್ ಯಾವಾಗ ಪ್ರೊಡ್ಯೂಸ್ ಆಗುವಂಥದ್ದು? ವೆನ್ ವಿ ಆರ್ ಎಟ್ ಸ್ಟ್ರೆಸ್. ಸೊ ಈ ಸ್ಟ್ರೆಸ್ ಸಿಚುವೇಶನಲ್ಲಿ ವಿ ವಾಂಟ್ ಗ್ಲೂಕೋಸ್ ಇನ್ ದ ಬಾಡಿ. ಯಾಕಂದರೆ ಸ್ಟ್ರೆಸ್ ಟೈಮಲ್ಲಿ ವಿ ವಾಂಟ್ ಫೀಲ್ ಲೈಕ್ ಈಟಿಂಗ್, ಹಂಗ್ರಿ ಆಗೋದಿಲ್ಲ, ಹಂಗರ್ನೆಸ್ ಆಗೋದಿಲ್ಲ. ಸೊ ವಿ ವಾಂಟ್ ಗ್ಲೂಕೋಸ್. ವಿ ವಾಂಟ್ ಫೀಲ್ ಹಂಗ್ರಿ ಮೀನ್ಸ್ ನಾವು ಫುಡ್ ತಗೊಳ್ಳೋದಿಲ್ಲ, ಗ್ಲೂಕೋಸನ್ನು ತಗೊಳ್ತಾ ಇಲ್ಲ ನಾವು. ಸೊ ಈ ಸ್ಟ್ರೆಸ್ ಸಿಚುವೇಶನಲ್ಲಿ ಬಾಡಿಗೆ ಗ್ಲೂಕೋಸ್ ಬೇಕು ಫಾರ್ ATP ಪ್ರೊಡಕ್ಷನ್ ಅಲ್ವಾ? ಸೊ ಆ ಟೈಮಲ್ಲಿ ಗ್ಲೂಕೋಸ್ ಪ್ರೊಡ್ಯೂಸ್ ಮಾಡುವಂಥದ್ದು ಬಾಡಿ ಬೈ ಸಮ್ಹೌ, ಬೈ ಐದರ್ ಬ್ರೇಕಿಂಗ್ ಗ್ಲೈಕೋಜನ್ ಆರ್ ಪ್ರೊಡ್ಯೂಸಿಂಗ್ ಗ್ಲೂಕೋಸ್ ಬೈ ಅದರ್ ದೆನ್ ಕಾರ್ಬೋಹೈಡ್ರೇಟ್ ಸೋರ್ಸ್. ಓಕೆ, ಅದು ಅಲ್ಲದೆ ಈ ಸ್ಟ್ರೆಸ್ ಸಿಚುವೇಶನ್ ಒಂದು ಎಕ್ಸಾಂಪಲ್ ಕೊಡುವ. ಆ್ಯಸ್ ಯೂಶ್ವಲ್ ನಾನು ಲಾಸ್ಟ್ ಕ್ಲಾಸಲ್ಲಿ ಕೊಟ್ಟಿದ್ದೇನೆ ಆಲ್ರೆಡಿ ಅಭಿಯಾನ್ ಬ್ಯಾಚಲ್ಲಿ. ಸಡನ್ನಾಗಿ ಇಲ್ಲೊಂದು ನನ್ನ ಪಾಠ ಮಾಡ್ತಾ ಇರುವಾಗ ನನ್ನ ಬಾಗಿಲ ಹತ್ರ ನನ್ನ ರೂಮ್ ಒಳಗೆ ಒಂದು ಹಾವು ಬಂತು ಅಂತ ತಿಳ್ಕೊಳ್ಳಿ. ಎಡ್ರಿನಾಲಿನ್ ಪ್ರೊಡ್ಯೂಸ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ನನ್ನ ಬ್ರೆತ್ ರೇಟ್, ಆಕ್ಸಿಜನ್ ಕನ್ಸಪ್ಷನ್ ಜಾಸ್ತಿ ಆಗುತ್ತೆ ಬಿಕಾಸ್ ಆಫ್ ಎಡ್ರಿನಾಲಿನ್ ಅಲ್ವಾ? ಹಾಗೇನೆ ನಂಗೆ ಓಡಲಿಕ್ಕೆ ನನಗೆ ಎನರ್ಜಿ ಬೇಕಲ್ವಾ? ಸೊ ಗ್ಲೂಕೋಸ್ ಸಹ ಪ್ರೊಡ್ಯೂಸ್ ಆಗುತ್ತೆ ಬಾಡಿಯಲ್ಲಿ ತನ್ನಿಂದ ತಾನೆ. ಅದು ಅಲ್ಲದೆ ಡೈಲೇಷನ್ ಆಫ್ ಬ್ಲಡ್ ವೆಸಲ್ಸ್. ಫಾರ್ ದ ಈಸಿ ಫ್ಲೋ ಆಫ್ ದ ಬ್ಲಡ್ ವೆಸಲ್ಸ್ ಏನು ಡೈಲೇಟ್ ಆಗಬೇಕು. ಕಾಂಟ್ರಾಕ್ಟ್ ಆಗ್ತಾ ಇದ್ರೆ ಹೇಗೆ ಬ್ಲಡ್ ಮೂವ್ ಆಗ್ಬೋದು? ಬ್ಲಡ್ ಕಾಂಟ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಎನಾದರ್, ಒನ್ ಆರ್ಗನ್ ಟು ಎನಾದರ್ ಥ್ರೂ ದ ಬ್ಲಡ್ ವೆಸಲ್ ಇಫ್ ಇಟ್ ಇಸ್ ಕನ್ಸ್ಟ್ರಿಕ್ಟೆಡ್ ಅಲ್ವಾ? ಸೊ ಎಲ್ಲ ಬಾಡಿ ಪಾರ್ಟ್ ಅಲರ್ಟ್ ಆಗಬೇಕಲ್ವಾ? ಐ ಶುಡ್ ಬಿ ಅಲರ್ಟ್ ಆಗಬೇಕಾದ್ರೆ ಟು ಆಲ್ ಪಾರ್ಟ್ ಆಫ್ ಮೈ ಬಾಡಿ ಕರೆಕ್ಟಾಗಿ ಬ್ಲಡ್ ಟ್ರಾನ್ಸ್ಪೋರ್ಟ್ ಆಗಬೇಕು. ಸೊ ಏನು ಯೂಶ್ವಲ್ ಆಗಿ ಎಡ್ರಿನಾಲಿನ್ ಇಸ್ ಅ ವ್ಯಾಸೋಡೈಲೇಟರ್. ಎಕ್ಸೆಪ್ಷನ್ಸ್ ಇದೆ ಕೆಲವೊಮ್ಮೆ. ದೇ ಆಲ್ಸೋ ಈವನ್ ಡ್ಯೂರಿಂಗ್ ದ ಸ್ಟ್ರೆಸ್ ಸಿಚುವೇಶನ್ ಎಡ್ರಿನಾಲಿನ್ ಕ್ಯಾನ್ ಬಿ ಅ ವ್ಯಾಸೋಕನ್ಸ್ಟ್ರಿಕ್ಟರ್. ಸಬ್ಕ್ಯೂಟೇನಿಯಸ್ ಟಿಶ್ಯೂ ಅಲ್ಲಿ ಫ್ಯಾಟ್ ಅಂಡರಲ್ಲಿರುವಾಗ ದೇ ಆಕ್ಟ್ ಆಸ್ ಅ ವ್ಯಾಸೋಕನ್ಸ್ಟ್ರಿಕ್ಟರ್ ಆಸ್ ವೆಲ್. ಯಾವುದು? ಎಡ್ರಿನಾಲಿನ್. ಸೊ ಇಲ್ಲಿ ಆನ್ಸರ್ ಏನು? ಎಡ್ರಿನಾಲಿನ್. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್? ಸೊ ಇದು ಕ್ವೆಶನ್ ಆಗಿದ್ರೆ ಆಪ್ಷನ್ಸ್ ಇಲ್ಲಿದೆ. ಸೊ ಫಸ್ಟಿಗೆ ನಾವೇನು ಮಾಡುವ? ಯಾವುದು ಟ್ರೂ ಯಾವುದು ಫಾಲ್ಸ್ ಅಂತ ಮಾರ್ಕ್ ಮಾಡುವ. ಕ್ಯಾಲ್ಸಿಟೋಸಿನ್ ರೆಗ್ಯುಲೇಟ್ಸ್ ದ ಮೆಟಬಾಲಿಸಮ್ ಆಫ್ ಕ್ಯಾಲ್ಶಿಯಂ. ಹೌದು, ಥೈರೋಕ್ಯಾಲ್ಸಿಟೋಸಿನ್ ರೆಗ್ಯುಲೇಟ್ಸ್ ದ ಮೆಟಬಾಲಿಸಮ್ ಆಫ್ ಕ್ಯಾಲ್ಶಿಯಂ. ಆಕ್ಸಿಟೋಸಿನ್ ರೆಗ್ಯುಲೇಟ್ಸ್ ದ ಕಾಂಟ್ರಾಕ್ಷನ್ ಆಫ್ ದ ಯೂಟ್ರೈನ್ ಮಸಲ್ ಡ್ಯೂರಿಂಗ್ ಬರ್ತ್. ಅದು ಸಹ ಕರೆಕ್ಟ್. ಗ್ರೇವ್ಸ್ ಡಿಸೀಸ್ ಇಸ್ ಕಾಸ್ಡ್ ಬೈ ಮಾಲ್ ಫಂಕ್ಷನಿಂಗ್ ಆಫ್ ದ ಎಡ್ರಿನಲ್ ಗ್ಲ್ಯಾಂಡ್. ಅಲ್ಲ, ಗ್ರೇವ್ಸ್ ಡಿಸೀಸ್ ಯಾವಾಗ ಆಗುವಂಥದ್ದು? ಹೈಪರ್ ಥೈರಾಯ್ಡಿಸಮ್ ಅಲ್ಲಿ. ನೀವು ಗ್ರೇವ್ಸ್ ಡಿಸೀಸ್ ಅಂತ ಟೈಪ್ ಮಾಡಿದ್ರೆ ಇಂಟರ್ನೆಟ್ಟಲ್ಲಿ, ಇದು ಕ್ರೋಮಲ್ಲಿ ಎಲ್ಲಾದರೂ ಗೂಗಲಲ್ಲಿ ಒಂದು ಇಮೇಜ್ ಬರುತ್ತೆ ಈ ಥರದ್ದು ಹೀಗೆ. ಯಾ, ಸೊ ಇಟ್ ಇಸ್ ಕಾಸ್ ಆಫ್ ಅ ಹೈಪರ್ ಥೈರಾಯ್ಡಿಸಮ್. ಜಾಸ್ತಿ ಥೈರಾಯ್ಡ್ ಹಾರ್ಮೋನ್ ಪ್ರೊಡ್ಯೂಸ್ ಆಗೋದ್ರಿಂದ ಗ್ರೇವ್ಸ್ ಡಿಸೀಸ್ ನೀವು ನೋಡುವಂಥದ್ದು. ನಾಟ್ ಕಾಸ್ ಆಫ್ ಎಡ್ರಿನಾಲಿನ್ ಗ್ಲ್ಯಾಂಡ್ ಮಾಲ್ ಫಂಕ್ಷನಿಂಗ್. ಇನ್ನೊಂದು ಡಿಸೀಸ್ ಇದೆ ರಿಲೇಟೆಡ್ ಟು ಎಡ್ರಿನಲ್ ಗ್ಲ್ಯಾಂಡ್, ಎಡಿಸನ್ಸ್ ಡಿಸೀಸ್ ಅಂತ. ಸೊ ದಟ್ ಈಸ್ ಆ್ಯಕ್ಚುಲಿ ದ ಮಾಲ್ ಫಂಕ್ಷನಿಂಗ್ ಆಫ್ ಎಡ್ರಿನಲ್ ಗ್ಲ್ಯಾಂಡ್. ಸೊ ಇದು ಫಾಲ್ಸ್, ಈ ಸ್ಟೇಟ್ಮೆಂಟ್ ಫಾಲ್ಸ್. ADH ಸ್ಟಿಮ್ಯುಲೇಟ್ಸ್ ಅಬ್ಸಾರ್ಪ್ಷನ್ ಆಫ್ ವಾಟರ್ ಆ್ಯಂಡ್ ಇನ್ಕ್ರೀಸಸ್ ಯೂರಿನ್ ಪ್ರೊಡಕ್ಷನ್. ADH ಏನು? ಆಂಟಿ ಡಯೂರೆಟಿಕ್ ಹಾರ್ಮೋನ್. ದೇ ಆರ್ ಅಗೇನ್ಸ್ಟ್ ಡಯೂರೆಸಿಸ್. ದೇ ಆರ್ ಅಗೇನ್ಸ್ಟ್ ದ ಲಾಸ್ ಆಫ್ ಯೂರಿನ್, ದ ಲಾಸ್ ಆಫ್ ವಾಟರ್ ಇನ್ ದ ಯೂರಿನ್. ಅಂದರೆ ಇಲ್ಲೇನು ಕೊಟ್ಟಿದ್ದಾರೆ? ADH will be stimulating absorption of water. ಹೌದು, they are actually involved in reabsorption of water from the urine. So that water loss, they are anti to the water loss alwa. So that is why they are involved in stimulating absorption of water back to the body. ಆದರೆ ಈ ಸ್ಟೇಟ್ಮೆಂಟ್ ನೋಡಿ, increases urine production. They actually decrease urine production by absorption of water. ಈ ಯೂರಿನಲ್ಲಿರೋ ಅಬ್ಸಾರ್ಬನ್ನು, ಯೂರಿನಲ್ಲಿರೋ ವಾಟರನ್ನು ದೇ ಅಬ್ಸಾರ್ಬ್ ಸೊ ದ್ಯಾಟ್ ದೇ ರೆಡ್ಯೂಸ್ ದ ಯೂರಿನ್ ಪ್ರೊಡಕ್ಷನ್. ಆದರೆ ಇಲ್ಲೇನು ಕೊಟ್ಟಿದ್ದಾರೆ? ದೇ ಇನ್ಕ್ರೀಸ್ ದ ಯೂರಿನ್ ಪ್ರೊಡಕ್ಷನ್. ಸೊ ಇದು ಸಹ ರಾಂಗ್. ಸೊ ಆನ್ಸರ್ ಏನಾಗಬೇಕು ಈ ಕ್ವೆಶನಿಗೆ? ಎ ಮತ್ತು ಬಿ ಟ್ರೂ, ಸಿ ಮತ್ತು ಡಿ ಇಸ್ ಫಾಲ್ಸ್. ಎ ಮತ್ತು ಬಿ ಇಸ್ ಟ್ರೂ, ಸಿ ಆ್ಯಂಡ್ ಡಿ ಆರ್ ಫಾಲ್ಸ್. ಸೊ ಆನ್ಸರ್ ಇಸ್ ಬಿ. ನೆಕ್ಸ್ಟ್ ಕ್ವೆಶನ್,
ಎಡ್ರಿನಾಲಿನ್ ಹಾರ್ಮೋನ್ ಇನ್ಕ್ರೀಸಸ್. ಎಡ್ರಿನಾಲಿನ್ ಹಾರ್ಮೋನ್ ಏನು ಇನ್ಕ್ರೀಸ್ ಮಾಡುತ್ತೆ? ಹಾರ್ಟ್ ರೇಟ್, ವಿಚ್ ಮೀನ್ಸ್ ಬ್ಲಡ್ ಪ್ರೆಷರ್. ದೇ ಇನ್ಕ್ರೀಸ್ ಹಾರ್ಟ್ ರೇಟ್, ಹಾರ್ಟ್ ಬೀಟ್, ಬ್ಲಡ್ ಪ್ರೆಷರ್, ಬ್ಲಡ್ ಗ್ಲೂಕೋಸ್ ಲೆವೆಲ್ ಆಸ್ ವೆಲ್ ದೇ ಇನ್ಕ್ರೀಸ್. ಯಾಕಂದರೆ ಈ ಸ್ಟ್ರೆಸ್ ಟೈಮಲ್ಲಿ ವಿ ವಾಂಟ್ ಗ್ಲೂಕೋಸ್ ಫಾರ್ ದ ಏನು ಈಗಷ್ಟು ಎಕ್ಸಾಂಪಲ್ ಕೊಟ್ಟಿದೆ. ಸ್ನೇಕ್ ಬಂದರೆ ನನ್ನ ರೂಬಲ್ ನಾನು ಹೇಗೆ ಆಡ್ತೇನೆ, ಐ ಸ್ಟಾರ್ಟ್ ರನ್ನಿಂಗ್ ಇವನ್ ಇಫ್ ಐ ಆಮ್ ಹಂಗ್ರಿ, ಥ್ಯಾಂಕ್ಸ್ ಟು ಮೈ increased blood glucose level cause of adrenaline hormone. So answer in ಈ ಕ್ವೆಶನ್ಗೆ ಇಲ್ಲಿ arteriosclerosis is a disease. ಕನೆಕ್ಷನ್ ಇಲ್ಲ ಅಲ್ವಾ? ಸೊ 1, 2, 3 is right. 1, 2, 3 are correct regarding adrenaline hormone increase. Next question. Excessive secretion of somatotropin leads to the disorder called. somatotropin ಅಂದ್ರೇನು ಗೊತ್ತಿಲ್ಲ ಅಲ್ವಾ? ಸೊಮ್ಯಾಟೋಸ್ಟಾಟಿನ್ ಗೊತ್ತಿದೆಯಾ? ಸೊಮ್ಯಾಟೋಸ್ಟಾಟಿನ್ ನಾನು ಸ್ಟಾರ್ಟಿಂಗಲ್ಲಿ ಅಭಿಯಾನ್ ಬ್ಯಾಚ್ ನೀವು ನೋಡಿದ್ರೆ ಐ ಆಲ್ರೆಡಿ ಟಾಟ್ ಅಬೌಟ್ ಸೊಮ್ಯಾಟೋಸ್ಟಾಟಿನ್. Somatostatin is an inhibitory hormone. Somatostatin will be reducing growth hormone. Growth hormone releasing hormone will be increasing. They will be causing for the production of GH. Adre somatostatin will be reducing growth hormone. So somatotropin andrenu ಯಾವತ್ತು ನೆನ್ಪಿಡ್ಕೊಳ್ಳಿ, something that is ending with statin is inhibitory, something that is ending with tropin, adrenocorticotropin hormone, it's a tropin hormone. Adrenocorticotropin indagi we get to see the adrenal cortex hormone getting released. So ಈ pituitary hormone ಏನಿದೆ, most of them are ending with the tropin. ಈಗ gonadotropins, FSH ಮತ್ತು LH, they are gonadotropins. They will be causing the release of gonad hormones like testosterone, estrogen. So somatotropin is nothing but ಏನಿದು? They are GH. They are actually growth hormone. Okay, they are actually causing for the release of growth hormone. So excessive secretion of somatotropin will be leading to excessive secretion of growth hormone. So ಏನಾಗುತ್ತೆ, if there is excess of release of growth hormone, gigantism ಅನ್ನು ನಾವು ನೋಡಬಹುದು ಅಲ್ವಾ? gigantism ನಾವು ಎಲ್ಲಿ ನೋಡ್ಬೋದು? in the children. adult ಅಲ್ಲಿ ನಾವೇನು ನೋಡ್ಬೋದು? because of excess of release of growth hormone acromegaly ನೋಡ್ಬೋದು ನಾವು. ಖಲಿ ಗೊತ್ತಲ್ವಾ? WWF ಖಲಿ. ಸೊ he has this. ಸೊ acromegaly, ಒಂದು ತಲೆ ಒಂದು ವಿಚಿತ್ರವಾಗಿರೋ ತಲೆ, ಸೊ ಜಾಸ್ತಿ ಗ್ರೋತಿಂದಾಗಿ ಈ ಥರ ನೋಡುವಂಥದ್ದು ನಾವು. ಸೊ ಏನಾಗಬೇಕು ಇಲ್ಲಿ ಆನ್ಸರ್? 1 and 2. 1 and 2 is a right statement over here. 1 and 2 are correct. So answer is B. Okay. Next question. A health disorder that results from the deficiency of thyroxine in adults and is characterized by a low metabolic rate, increase in body weight, tendency to retain water in tissue. So, health disorder that results from the deficiency of thyroxine. Deficiency of thyroxine ಅಂದ್ರೆ ಏನಾಗಬೇಕು? goiter, hypothyroidism, myxedema, cretinism. ಸೊ ಕನ್ಫ್ಯೂಸಿಂಗ್ ಆಗಿದೆ ಅಲ್ವಾ? ಸೊ ಈ ಕ್ವೆಶನಿಗೆ ಏನು ಆನ್ಸರ್? ಏನಾಗಬೇಕು ಈ ಕ್ವೆಶನಿಗೆ ಆನ್ಸರ್? ಸೊ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ಮಿಕ್ಸೋಡೆಮಾ. ಸೊ ಮಿಕ್ಸೋಡೆಮಾ ಅಂತ ಹೇಳುವಂತಹ ಡಿಸೀಸ್ ಏನಿದೆ, ಇಟ್ಸ್ ಅ ವೆರಿ ರೇರ್ ಡಿಸೀಸ್ ವೇರ್ ದರ್ ಇಸ್ ಮಿಕ್ಸೋಡೆಮಾ ಕೋಮಾ ಅಂತ ಸಹ ಈ ಡಿಸೀಸಿಗೆ ಹೆಸರು, ಇನ್ನೊಂದು ಹೆಸರು. ಸೊ ಇನ್ ದ ಎಕ್ಸ್ಟ್ರೀಮ್ ಮಾಲ್ ಫಂಕ್ಷನಿಂಗ್, ಇನ್ ಎಕ್ಸ್ಟ್ರೀಮ್ ಡಿಫಿಷಿಯನ್ಸಿ ಆಫ್ ಥೈರಾಕ್ಸಿನ್ ಇನ್ ದ ಸ್ಪೆಸಿಫಿಕಲ್ ಇನ್ ದ ಅಡಲ್ಟ್ ನಾವು ಈ ಕಂಡೀಷನ್ಸನ್ನು ನೋಡುವಂಥದ್ದು. ವೆರಿ ಲೋ ಮೆಟಬಾಲಿಕ್ ರೇಟ್, ಇನ್ಕ್ರೀಸ್ ಇನ್ ದ ಬಾಡಿ ವೇಟ್, ಟೆಂಡೆನ್ಸಿ ಟು ರಿಟೈನ್ ವಾಟರ್ ಇನ್ ದ ಟಿಶ್ಯೂ. ಸೊ ಇದೆಲ್ಲ ಸಿಂಪ್ಟಮ್ಸ್ ಆಫ್ ಮಿಕ್ಸೋಡೆಮಾ. ಸೊ ಹೈಲಿ ಕನ್ಫ್ಯೂಸಿಂಗ್ ಕ್ವೆಶನ್, ಯಾಕಂದರೆ NCERTಯಲ್ಲಿ ಈ ಥರ ಕೊಡಲಿಲ್ಲ ಅಂತ ಅಂದ್ಕೊಳ್ತೇನೆ. ಹೈಪೋಥೈರಾಯ್ಡಿಸಮ್, ಸಿಂಪಲ್ ಗಾಯ್ಟರ್, ಇವನ್ ಇದು ದೇ ಆರ್ ವೆರಿ ಸಿಮಿಲರ್ ಟು ದಿಸ್. ಕ್ರೆಟಿನಿಸಮ್ ಇಸ್ ಇನ್ ಚಿಲ್ಡ್ರನ್ ಅಲ್ವಾ, ಸೊ ಯು ಕ್ಯಾನ್ ಎಲಿಮಿನೇಟ್ ಇಟ್ ಈಸಿಲಿ. ಆದರೆ
this is confusing. Okay, next question. Estrogens and testosterone are steroidal hormone and most likely bind to. Estrogen and testosterone, ಏನಿದು ಇದು steroidal hormone. So where exactly they will be binding to? So idu they need not have any, they won't use any secondary messengers. Yakandre ee hormone they will be directly binding with the receptor that is present inside the cytoplasm. So usually they will be binding to cytoplasmic receptor. Okay, that is nuclear receptor usually. So answer is D. Next, changes in GnRH pulse frequency in females is controlled by circulating level of GnRH, gonadotropin releasing hormone, ಏನು hypothalamic hormone ಏನಿದೆ. So ಅವುಗಳ control is actually by circulating level of which hormone ಅಂತ question in females. Easy ಆಗಿ ಆನ್ಸರ್ ಮಾಡ್ಬೋದು ನೀವು. You can simply remove. Okay, illi no, it's again confusing question. So estrogen ಮತ್ತೆ progesterone is the right answer for this question. ಯಾಕಂದ್ರೆ ಈ inhibin ಏನಿದೆ, inhibin, so they will be inhibiting FSH and LH. Okay, so ಆದ್ರೆ ಈ estrogen ಮತ್ತೆ progesterone ಏನಿದೆ, they are the one which are involved in showing the feedback mechanism. Estrogen ಮತ್ತೆ progesterone ಜಾಸ್ತಿ produce ಆದ್ರೆ ಈ GnRH ಏನು they will start reducing in their concentration. So answer is B. Next, inhibin have a different function to do. Amino acid tryptophan is a precursor for the synthesis of amino acid tryptophan. Amino acid called as tryptophan ಏನನ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ. ಸೊ ಯು ಕ್ಯಾನ್ ಎಲಿಮಿನೇಟ್ ಒನ್ಸ್ ಅಗೇನ್ ಸಮ್ ಆಫ್ ದ ಆಪ್ಷನ್. ಕಾರ್ಟಿಸಾಲ್, ಎಸ್ಟ್ರೋಜನ್ ಎಲ್ಲ ನೋಡಿದ ಕೂಡಲೇ ಎಲಿಮಿನೇಟ್ ಮಾಡ್ಬೋದು ಬಿಕಾಸ್ ದೇ ಆರ್ ಸ್ಟಿರಾಯ್ಡಲ್ ಹಾರ್ಮೋನ್. ಆದರೆ ಮೆಲಟೋನಿನ್, ಸೆರೋಟೋನಿನ್ ಏನಿದೆ, ದೇ ಆರ್ ಬೀನ್ ಪ್ರೊಡ್ಯೂಸ್ಡ್ ಬೈ ಪೀನಿಯಲ್ ಗ್ಲ್ಯಾಂಡ್. ಸೊ ಇದು ಆ್ಯಕ್ಚುಲಿ ದೇ ಆರ್ ನಥಿಂಗ್ ಬಟ್ ದ ಪ್ರಿಕರ್ಸರ್ ಆಫ್ ಟ್ರಿಪ್ಟಮೈನ್ ವಿಚ್ ಇಸ್ ಅ tryptophan amino acid derived ಏನು molecule ಅದು. So these are the two hormones. That is actually amino acid tryptophan derived hormone. A temporary endocrine gland ಅಂತ ಯಾವುದಕ್ಕೆ ಹೇಳ್ತಾರೆ ಅಂತ question. Pineal gland, corpus callosum, corpus luteum, corpus allatum. ಸೊ ಇದಿಷ್ಟರಲ್ಲಿ ಯಾವುದು ಹಾರ್ಮೋನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ? ಪೀನಿಯಲ್ ಗ್ಲ್ಯಾಂಡ್ ಆ್ಯಂಡ್ ಕಾರ್ಪಸ್ ಲುಟಿಯಮ್. ಪೀನಿಯಲ್ ಗ್ಲ್ಯಾಂಡ್ ಟೆಂಪರರಿ ಅಲ್ಲ, ದೇ ಆರ್ ಪ್ರೆಸೆಂಟ್ ಥ್ರೂ ಔಟ್ ದ ಲೈಫ್. ಆದರೆ ಕಾರ್ಪಸ್ ಲುಟಿಯಮ್ ಏನಿದೆ, ದೇ ಆರ್ ಪ್ರೊಡ್ಯೂಸ್ಡ್ ಫಾರ್ ವೆರಿ ಶಾರ್ಟ್ ಟೈಮ್. ದೇ ವಿಲ್ ಬಿ ದೇರ್ ಓನ್ಲಿ ಫಾರ್ ಶಾರ್ಟ್ ಟೈಮ್. ಸೊ ಕಾರ್ಪಸ್ ಲುಟಿಯಮ್ ವಿಲ್ ಬಿ ಪ್ರೊಡ್ಯೂಸಿಂಗ್ ಪ್ರೊಜೆಸ್ಟಿರಾನ್. ಸೊ ಈ ಕಾರ್ಪಸ್ ಲುಟಿಯಮ್ ವಿಲ್ ಬಿ ಏನಿದೆ ಇದು, they will be present for very short duration of time. After that they will be converting into corpus callosum. Degenerate ಆಗುತ್ತೆ. ಕಾರ್ಪಸ್ ಆಲ್ಬಿಕನ್ ಅಂತೆಲ್ಲ ಬೇರೆ ಬೇರೆ ಸ್ಟೇಜಸ್ ಇರುತ್ತೆ. ಸೊ ಕಾರ್ಪಸ್ ಲ್ಯೂಟಿಯಮ್ ಅಂತ ಹೇಳುವಂಥ ಸ್ಟ್ರಕ್ಚರ್, ದೇ ಆರ್ ಗೋಯಿಂಗ್ ಟು ಬಿ ದೇರ್ ಫಾರ್ ವೆರಿ ಶಾರ್ಟ್, ಟೆಂಪರರಿ. ಸೊ ಅದಕ್ಕೆ ಇದನ್ನು ಟೆಂಪರರಿ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಕರೀತಾರೆ. ನೆಕ್ಸ್ಟ್, ನೇಮ್ ಆಫ್ ಅ ಪೆಪ್ಟೈಡ್ ಹಾರ್ಮೋನ್ ವಿಚ್ ಆಕ್ಟ್ಸ್ ಮೇನ್ಲಿ ಆನ್ ಹೆಪಾಟೋಸೈಟ್ಸ್. ಲಿವರ್ ಸೆಲ್ಸ್ ಮೇಲೆ ಆಕ್ಟ್ ಮಾಡುತ್ತೆ, ಫ್ಯಾಟ್ ಸೆಲ್ಸ್ ಮೇಲೆ ಆಕ್ಟ್ ಮಾಡುತ್ತೆ, ಆ್ಯಂಡ್ ದೇ ವಿಲ್ ಬಿ ಎನ್ಹಾನ್ಸಿಂಗ್ ದ ಸೆಲ್ಯುಲಾರ್ ಗ್ಲೂಕೋಸ್ ಅಪ್ಟೇಕ್ ಆ್ಯಂಡ್ ಯುಟಿಲೈಸೇಷನ್. ಸೊ ಗ್ಲೂಕೋಸನ್ನು ಯುಟಿಲೈಸ್ ಮಾಡುವಂಥ ಹಾರ್ಮೋನ್ ಯಾವುದು ಅಂದರೆ, ಗ್ಲೂಕೋಸನ್ನು ಬ್ರೇಕ್ ಡೌನ್ ಮಾಡಿ ಅದನ್ನು ಯುಟಿಲೈಸ್ ಮಾಡುವಂಥ ಹಾರ್ಮೋನ್ ಯಾವುದು? ದ್ಯಾಟ್ ಈಸ್ ಡೆಫಿನೆಟ್ಲಿ ಇನ್ಸುಲಿನ್. ಓಕೆ, ಸೊ ಅದಕ್ಕೆ ಏನು ಡಯಾಬಿಟಿಸ್ ಪೇಷಂಟ್ಸಲ್ಲಿ ಇನ್ಸುಲಿನ್ ಥೆರಪಿ ನಾವು ನೋಡುವಂಥದ್ದು. ಯಾಕಂದರೆ ಗ್ಲೂಕೋಸ್ ಏನಿರುತ್ತೆ ಬಾಡಿಯಲ್ಲಿ, ದೇ ವಿಲ್ ಬಿ ಯುಟಿಲೈಸ್ಡ್ ಬೈ ಇನ್ಸುಲಿನ್. ನೆಕ್ಸ್ಟ್ ಕ್ವೆಶ್ಚನ್, ಪೋಸ್ಟೀರಿಯರ್ ಪಿಟ್ಯುಟರಿ ಗ್ಲ್ಯಾಂಡ್ ಇಸ್ ನಾಟ್ ಎ ಟ್ರೂ ಎಂಡೋಕ್ರೈನ್ ಗ್ಲ್ಯಾಂಡ್ ಬಿಕಾಸ್. ಯಾಕೆ ಈ ಪೋಸ್ಟೀರಿಯರ್ ಪಿಟ್ಯುಟರಿ ಗ್ಲ್ಯಾಂಡಿಗೆ ನಾಟ್ ಎ ಟ್ರೂ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಯಾಕೆ ಕರೀತಾರೆ? ಬಿಕಾಸ್ ಫಸ್ಟ್ ಆಫ್ ಆಲ್ ದೇ ವೋಂಟ್ ಬಿ ಸಿಂಥಸೈಸಿಂಗ್ ಎನಿ ಹಾರ್ಮೋನ್, ದೇ ವಿಲ್ ಬಿ ಜಸ್ಟ್ ಸ್ಟೋರಿಂಗ್ ಹಾರ್ಮೋನ್. ಓಕೆ, ಅದಕ್ಕೆ ಸೊ ಏನಾಗಬೇಕು, ಇಟ್ ಓನ್ಲಿ ಸ್ಟೋರ್ಸ್ and releases hormone. That is why they are not a true endocrine gland. Okay, next, which of the following pairs of hormone are not antagonist having opposite effect to each other? Aldosterone, atrial natriuretic factor, they are able to show opposite function ಅಲ್ವಾ. ಒಂದು ವ್ಯಾಸೋ ಕನ್ಸ್ಟ್ರಿಕ್ಟರ್, ಇನ್ನೊಂದು ವ್ಯಾಸೋ ಡೈಲೇಟರ್.
Insulin glucagon, again opposite function. One will be using glucose, ಇನ್ನೊಂದು will be won't allow to use glucose. They will be forming gluconeogenesis. They will be making the increase blood sugar level. This will reduce the blood sugar level. Parathormone ಮತ್ತೆ calcitonin. Parathormone will be increasing the calcium level in the blood. Calcitonin will be reducing calcium level in the blood. Relaxin ಮತ್ತೆ inhibin. Actually, this is the right answer for this question because question not an antagonistic effect. So inhibin ಮತ್ತೆ relaxin, they work together. They work parallelly. So main ಆಗಿ relaxin work ಏನು? It relaxes the smooth muscles of the uterus during the delivery of the baby. Inhibin FSH ಅನ್ನ reduce ಮಾಡುತ್ತೆ, which is also happening in the same time of the pregnancy time, alva? So adike they work parallelly. So answer is A. Next, a chemical signal that has both endocrine gland and neural, a chemical signal that has both endocrine and neural role is. So ಇಲ್ಲಿ ಯಾವ ಹಾರ್ಮೋನಿಗೆ ಎಂಡೋಕ್ರೈನ್ ಮತ್ತೆ ನ್ಯೂರಲ್ ರೋಲ್ ಎರಡು ರೋಲ್ ಇದೆ? That is definitely not cortisol. It is epinephrine. Epinephrine is also a neurotransmitter, alva? So neurotransmitter ನಾವು ಎಲ್ಲಿ ಸ್ಟಡಿ ಮಾಡಿದ್ದು? We have studied it in the previous chapter. ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಚಾಪ್ಟ್ರಲ್ಲಿ ನಾವು ಕಲ್ತದ್ದು ನಾವು, ಅಲ್ವಾ? ಸೊ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಆರ್ ಇನ್ವಾಲ್ವ್ಡ್ ಇನ್ ದ ನರ್ವಸ್ ಸಿಸ್ಟಮ್ ಫಾರ್ ದ ಟ್ರಾನ್ಸ್ಫರ್ ಆಫ್ ದ ನರ್ವ್ ಇಂಪಲ್ಸ್ ಫ್ರಮ್ ಒನ್ ನ್ಯೂರಾನ್ ಟು ಅನದರ್ ನ್ಯೂರಾನ್. ಸೊ ನ್ಯೂರಲ್ ರೋಲ್ ಇದೆ ಎಪಿನೆಫ್ರಿನಿಗೆ. ಹಾಗೆ ಕೆಮಿಕಲ್ ರೋಲ್ ಇದೆ ಬಿಕಾಸ್ ದೇ ಆರ್ ಅ ಎಂಡೋಕ್ರೈನ್ ಗ್ಲ್ಯಾಂಡ್ ಪ್ರಾಡಕ್ಟ್. ಇದು ಕೆಮಿಕಲ್ ದಟ್ ವಿಲ್ ಬಿ ಕಾಸಿಂಗ್ ದ ಸ್ಟ್ರೆಸ್ ಟೈಮಲ್ಲಿ ಬೇಕಾಗುವಂಥ ಹಾರ್ಮೋನ್ ಆ್ಯಕ್ಚುಲಿ ಇದು ಎಪಿನೆಫ್ರಿನ್. ಸೊ ಆನ್ಸರ್ ಇಸ್ ಸಿ. ನೆಕ್ಸ್ಟ್ ಕ್ವೆಶ್ಚನ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಹಾರ್ಮೋನ್ ಇಸ್ ನಾಟ್ ಇನ್ವಾಲ್ವ್ಡ್ ಇನ್ ಶುಗರ್ ಮೆಟಬಾಲಿಸಮ್? ನಾಟ್ ಇನ್ವಾಲ್ವ್ಡ್. ಶುಗರ್ ಮೆಟಬಾಲಿಸಮ್ ಅಂದ್ರೇನು? ಇಟ್ ಕ್ಯಾನ್ ಬಿ ಬ್ರೇಕಿಂಗ್ ಆರ್ ಮೇಕಿಂಗ್ ಅ ಶುಗರ್, ಅಲ್ವಾ? ಸೊ ಕಾರ್ಟಿಸಾನ್ ಅಂತ ಹೇಳುವಂಥ ಹಾರ್ಮೋನ್ ಗ್ಲೂಕೋಕಾರ್ಟಿಕಾಯ್ಡ್, ಅಲ್ವಾ? ಅಗೈನ್ ದಟ್ ಇಸ್ ಇನ್ವಾಲ್ವ್ಡ್ ಇನ್ ದ glucose metabolism, the carbohydrate metabolism. Glucagon is involved in making glucose that will be causing in increased blood glucose level, alva? Insulin is involved in breaking glucose. Adre aldosterone, they are not involved in any carbohydrate metabolism. Their function enu igala function sodium matte water balance. So answer is B. Next question, which one of the following hormones which one of the hormones through synthesized synthesized elsewhere is stored and released by the master gland? Synthesized elsewhere, ಬೇರೆಲ್ಲೋ ಕಡೆ ಸಿಂಥಸೈಸ್ ಆಗಿರುವಂಥದ್ದು, ಸ್ಟೋರ್ಡ್ ಆ್ಯಂಡ್ ರಿಲೀಸ್ಡ್ ಇನ್ ದ ಮಾಸ್ಟರ್ ಗ್ಲ್ಯಾಂಡ್. ಮಾಸ್ಟರ್ ಗ್ಲ್ಯಾಂಡ್ ಯಾವುದು? ಪಿಟ್ಯೂಟರಿ ಗ್ಲ್ಯಾಂಡ್. That is definitely oxytocin matte vasopressin. That is also called as antidiuretic hormone and vasopressin. So answer is A. Next question. In hormone action, if receptor molecules are removed from the target organ will. So hormone action related agi ಒಂದು question. If receptor molecules are released from the target organ, ಏನಾಗುತ್ತೆ? ನಾವು ರಿಸೆಪ್ಟರ್ ತೆಗೆದ್ರೆ, ಸೊ ಪ್ರತಿಯೊಂದು ಹಾರ್ಮೋನಿಗೂ ಅವುಗಳ ರಿಸೆಪ್ಟರ್ ತುಂಬಾ ಇಂಪಾರ್ಟೆಂಟ್ ಟು ಗೋ ಆ್ಯಂಡ್ ಬೈಂಡ್ ಟು ದ್ಯಾಟ್ ಪರ್ಟಿಕ್ಯುಲರ್ ಆರ್ಗನ್ ಆ್ಯಂಡ್ ಶೋ ಅ ಫಿಸಿಯೋಲಾಜಿಕಲ್ ಫಂಕ್ಷನ್. ಸೊ ರಿಸೆಪ್ಟರ್ ತೆಗೆದ ಕೂಡಲೇ ಏನಾಗುತ್ತೆ? ಕಂಟಿನ್ಯೂ ಟು ರೆಸ್ಪಾಂಡ್ ಟು ಹಾರ್ಮೋನ್ ಇಲ್ಲ, ನಾಟ್ ರೆಸ್ಪಾಂಡ್ ಟು ಹಾರ್ಮೋನ್, ಎಸ್ ದೇ ವೋಂಟ್ ಬಿ ರೆಸ್ಪಾಂಡಿಂಗ್ ಟು ಎನಿ ಹಾರ್ಮೋನ್, ಅಲ್ವಾ? ಕಂಟಿನ್ಯೂ ಟು ರೆಸ್ಪಾಂಡ್ ಬಟ್ ನೋ ನೀಡ್ಸ್ ಹೈಯರ್ ಕಾನ್ಸಂಟ್ರೇಷನ್ ಇಲ್ಲ. ಸೊ ಎವ್ರಿಥಿಂಗ್ ಈಸ್ ಆ್ಯಕ್ಚುಲಿ ಕಾಸ್ ಆಫ್ ದ ರಿಸೆಪ್ಟರ್. ಸೊ ಇದೊಂದು ಆರ್ಗನ್ ಅಂತ ತಿಳ್ಕೊಳ್ಳಿ. ಮೇ ಬಿ ಇಟ್ಸ್ ಅನ್ ಓವರಿ. ಓಕೆ, ಸೊ ಓವರಿ ಮೇಲೆ FSH ಆ್ಯಕ್ಟ್ ಆಗಬೇಕು. ಸೊ ನಾವು ಈ ರಿಸೆಪ್ಟರೇ ತೆಗೆದ್ರೆ ವಿ ನೋ ದ್ಯಾಟ್ ಎವ್ರಿ ರಿಸೆಪ್ಟರ್ ಇಸ್ ವೆರಿ ಸ್ಪೆಸಿಫಿಕ್ ವಿತ್ ಅ ಸ್ಪೆಸಿಫಿಕ್ ಹಾರ್ಮೋನ್. ಸಿಮಿಲರ್ಲಿ ಎವ್ರಿ ಹಾರ್ಮೋನ್ ಇಸ್ ವೆರಿ ಸ್ಪೆಸಿಫಿಕ್ ವಿತ್ ದೇಯರ್ ರಿಸೆಪ್ಟರ್. ಸೊ ರಿಸೆಪ್ಟರ್ ಇಲ್ಲ ಅಂದರೆ ದೇರ್ ಇಸ್ ನೋ ರೆಸ್ಪಾನ್ಸ್, ನಾಟ್ ರೆಸ್ಪಾಂಡ್ ಟು ಅ ಹಾರ್ಮೋನ್. ಸೊ ರಿಸೆಪ್ಟರ್ ವೋಂಟ್ ಬಿ ರೆಸ್ಪಾಂಡಿಂಗ್ ಟು ಅ ಹಾರ್ಮೋನ್ ಎಟ್ ಆಲ್. ಓಕೆ, ಸೊ ಆನ್ಸರ್ ಇಸ್ ಬಿ. Next question. The lobe of pituitary that secretes MSH.
MSH ಪ್ರೊಡ್ಯೂಸ್ ಮಾಡುವಂತಹ ಪಾರ್ಟ್ ಯಾವುದು ಪಿಟ್ಯುಟರಿ ಗ್ಲ್ಯಾಂಡಲ್ಲಿ? ದಟ್ ಇಸ್ ಅ ಮಿಡಲ್ ಲೋಬ್, ದಟ್ ಇಸ್ ಇಂಟರ್ಮೀಡಿಯೇಟರಿ ಲೋಬ್ ಅಲ್ವಾ? ಸೊ ಆನ್ಸರ್ ಇಸ್ ಸಿ. Posterior lobe is not synthesizing any hormone, they will be storing and releasing. Anterior lobe will be synthesizing, releasing lot of hormones like growth hormone, ACTH and so many more. Next question. Serotonin and melatonin are hormones secreted by, ಈಗಷ್ಟೇ ಹೇಳಿದ್ದೇನೆ, tryptophan derived hormone ಇವುಗಳು produced by pineal gland involved in sleep wake cycle and circadian rhythm. Next, increase in the blood flow to the heart will be stimulating the secretion of. ಜಾಸ್ತಿ ಬ್ಲಡ್ ಫ್ಲೋ ಆಗ್ತಾ ಇದೆ ಟು ದ ಹಾರ್ಟ್ ಅಂದರೆ ಈ ಬ್ಲಡ್ ಫ್ಲೋವನ್ನು ಕಮ್ಮಿ ಮಾಡಬೇಕು ಅಂತ ಅರ್ಥ. ಓಕೆ, ಸೊ ಟು ಹೆಲ್ಪ್ ದಿಸ್ ವಿ ವಾಂಟ್ ಅ ವ್ಯಾಸೋಡೈಲೇಟರ್ ವಿಚ್ ವಿಲ್ ಬಿ ಗಿವಿಂಗ್ ಸಮ್ ವೇ ಫಾರ್ ದ ಮೂವ್ಮೆಂಟ್ ಆಫ್ ದ ಬ್ಲಡ್. ಸೊ ಯಾವುದು ವ್ಯಾಸೋಡೈಲೇಟರ್? ANF, and atrial natriuretic factor. Atrial natriuretic factor, that is ANF. So increase in the blood flow to the heart will be stimulating the secretion of ANF. Next question. JG cells, juxtaglomerular cells of kidneys will be secreting which hormone? JGA will be secreting when there is fall, when there is glomerular blood filtrate fall, there is going to be synthesis of renin from JGA. ಈ renin ಏನು ಮಾಡುತ್ತೆ? They will be converting angiotensinogen into angiotensin 1 and angiotensin 1 to angiotensin 2. ಆದರೆ ಇನಿಷಿಯಲ್ ಆಗಿ ಪ್ರೊಡ್ಯೂಸ್ ಆಗುವಂಥ ಹಾರ್ಮೋನ್ ಯಾವುದು? JGA ಅಂದರೆ JGA ಅಂದರೆ ಜಕ್ಸ್ಟಾಗ್ಲೋಮರ್ಯುಲರ್ ಎಪಾರ್ಟಸ್ ಇಂದ ಪ್ರೊಡ್ಯೂಸ್ ಆಗುವಂಥ ಹಾರ್ಮೋನ್ ಯಾವುದು? ರೆನಿನ್, RENIN. ಸೊ ದಿಸ್ ಇಸ್ ಆಲ್ ಫಾರ್ ಟುಡೇ ಮಕ್ಕಳೇ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಎಲ್ಲ ನಮ್ಮ ಸೂಪರ್ 30 ವಿಡಿಯೋಸ್ ಏನಿದೆ ಟಾರ್ಗೆಟ್ KCET ಸೀರೀಸ್ನ ವಿಡಿಯೋಸ್ ಏನಿದೆ ತಪ್ಪದೆ ಎಲ್ಲವನ್ನು ನೋಡಿ ಆ್ಯಂಡ್ ಕ್ರ್ಯಾಕ್ ದ KCET ಎಕ್ಸಾಮ್ ವಿತ್ ಯೋರ್ ಡ್ರೀಮ್ ಮಾರ್ಕ್ಸ್ ಸೊ ದಟ್ ಯು ಕ್ಯಾನ್ ಗೆಟ್ ಅ ಡ್ರೀಮ್ ರ್ಯಾಂಕ್ಸ್ ಆ್ಯಂಡ್ ಕಾಲೇಜ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಂಟಿಲ್ ದೆನ್ ಬಾಯ್ ಬಾಯ್.